ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಹಾಬೀಸ್ ಆಫ್ ಶುಭಾ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ದಿಢೀರಾಗಿ ಕೆಲವು ನಿಮಿಷಗಳಲ್ಲಿ ಗರಿಗರಿಯಾಗಿ ಮಾಡ್ತಕ್ಕಂತಹ ನಿಪ್ಪಟ್ಟು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಬನ್ನಿ ಇವಾಗ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 1/4 ಕಪ್ ಆಗುವಷ್ಟು ಕಡಲೆ ಬೀಜನ ಕ್ರಿಸ್ಪ್ ಆಗೋವರೆಗೂ ಹುರಿದು ಅದರಲ್ಲಿರುವಂತಹ ಸಿಪ್ಪೆನೆಲ್ಲ ಬಿಡಿಸಿ ಈ ತರ ಬೇಳೆನ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ ಸ್ವಲ್ಪ 1/4 ಕಪ್ಗಿಂತ ಸ್ವಲ್ಪ ಜಾಸ್ತಿ ಕಡಲೆ ಬೀಜನ ತಗೊಂಡಿದ್ದೀನಿ. ಆ ತರ ತಗೊಳ್ಳಿಕ್ಕೆ ಹೋಗ್ಬೇಡಿ. 1/4 ಕಪ್ ಆಗುವಷ್ಟು ತಗೊಂಡ್ರೆ ಸಾಕು. 1 ಕಪ್ ಅಕ್ಕಿ ಹಿಟ್ಟಿಗೆ 1/4 ಕಪ್ ಆಗುವಷ್ಟು ಕಡಲೆ ಬೀಜ ಹಾಗೇನೆ 1/4 ಕಪ್ ಆಗುವಷ್ಟೇ ಹುರ್ಗಡ್ಲೆನ ತಗೊಳ್ಳಿ. ಅವಾಗ ತುಂಬಾನೇ ಚೆನ್ನಾಗಿ ಬರುತ್ತೆ. ಇಲ್ಲಾಂದ್ರೆ ಸ್ವಲ್ಪ ಜಾಸ್ತಿ ಹಾಕಿದ್ರು ನಿಪ್ಪಟ್ಟನ್ನ ತಟ್ಟುವಾಗ ಬೇಗ ಅದು ಕಟ್ಟಾಗುತ್ತೆ. ಹಾಗಾಗಿ 1/4 ಕಪ್ ಆಗುವಷ್ಟು ತಗೊಂಡು ಈ ತರ ಕೋರ್ಸ್ ಆಗಿ ಪುಡಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ತರ ತರಿ ಆಗಿರ್ಬೇಕು. ನೆಕ್ಸ್ಟ್ ಈ ಕಡೆ ಮಿಕ್ಸಿಂಗ್ ಬೌಲ್ಗೆ ಅದೇ ಕಪ್ ಅಲ್ಲಿ 1 ಕಪ್ ಆಗುವಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಹಾಕೊಂಡಿದ್ದೀನಿ. ಅಕ್ಕಿ ಹಿಟ್ಟು ಆದಷ್ಟು ಕೂಡ ನೈಸ್ ಆಗಿರ್ಬೇಕು. ಇನ್ ಕೇಸ್ ನೈಸ್ ಆಗಿಲ್ಲ ಅಂತ ಹೇಳಿದ್ರೆ ನೀವು ಮಿಕ್ಸರ್ ಜಾರ್ಗೆ ಹಾಕೊಂಡು ಅದನ್ನ ಮತ್ತಷ್ಟು ಪುಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಪುಡಿ ಮಾಡಿ ಇಟ್ಕೊಂಡಿರುವಂತಹ ಕಡಲೆ ಬೀಜ ಹಾಗೇನೆ ಹುರ್ಗಡ್ಲೆಯ ಪುಡಿ ಜೊತೆಗೆ ಫ್ರೆಶ್ ಆಗಿರುವಂತಹ ಸ್ವಲ್ಪ ಕರ್ಬೇ ಸೊಪ್ಪು, 1 ಟೀ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಖಾರಕ್ಕೆ ಇನ್ನೂ ಸ್ವಲ್ಪ ಬೇಕನ್ಸಿದ್ರೆ ನೀವು ಹಾಕೋಬಹುದು. ನೆಕ್ಸ್ಟ್ ಇಲ್ಲಿ ಅಜ್ವೈನ್ ಅನ್ನ ಹಾಕೊಳ್ತಾ ಇದ್ದೀನಿ, 1/4 ಟೀ ಸ್ಪೂನ್ ಆಗುವಷ್ಟು. ಅದ್ರ ಜೊತೆಗೇನೆ 1/4 ಟೀ ಸ್ಪೂನ್ಗೂ ಕಡಿಮೆ ಆಗುವಷ್ಟು ಜೀರಿಗೆನ ಹಾಕೊಳ್ತಾ ಇದ್ದೀನಿ, ಅಥವಾ ಜೀರಿಗೆ ಇಲ್ಲ ಅಂದ್ರೂ ಸ್ಕಿಪ್ ಮಾಡಿ. ನೆಕ್ಸ್ಟ್ ಎಳ್ಳನ್ನ ಹಾಕೊಳ್ತಾ ಇದ್ದೀನಿ, 1/4 ಟೀ ಸ್ಪೂನ್ ಅಥವಾ 1/2 ಟೀ ಸ್ಪೂನ್ ಎಳ್ಳನ್ನು ಹಾಕೊಂಡ್ರೆ ಸಾಕು. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು. ಹಾಗೇನೆ ನಾನು ಇಲ್ಲಿ ತೋರಿಸ್ತಿದ್ದೀನಲ್ಲ, ಈ ಒಂದು ದೊಡ್ಡ ಸ್ಪೂನ್ ಅಲ್ಲಿ 1 ಸ್ಪೂನ್ ಆಗುವಷ್ಟು ಕಂಪ್ಲೀಟ್ ಆಗಿ 1 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡು ಈ ತರ ಡ್ರೈ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ತರ ಚೆನ್ನಾಗಿ ಅಕ್ಕಿ ಹಿಟ್ಟಿಗೆಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಎಣ್ಣೆ. ಆ ರೀತಿ ನೀಟಾಗಿ ಡ್ರೈ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪನೇ ನೀರು ಹಾಕೊಳ್ತಾ, ಇಲ್ಲಿ ನಾನು ತಣ್ಣೀರನ್ನೇ ಬಳಸ್ತಾ ಇರೋದು. ತಣ್ಣೀರನ್ನ ಸ್ವಲ್ಪನೇ ಹಾಕೊಳ್ತಾ ಇದನ್ನ ಆದಷ್ಟು ಕೂಡ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ನೀವು ಕಲ್ಸ್ಕೋಬೇಕಾಗುತ್ತೆ. ನೋಡ್ತಿದ್ದೀರಲ್ಲ, ಈ ತರ ತುಂಬಾ ತೆಳುವಾದ್ರೆ ನಿಪ್ಪಟ್ಟುಗಳು ಪೂರಿ ತರ ಉಬ್ಬಿ ಬರ್ತವೆ. ಹಾಗೇನೆ ತುಂಬಾ ಹಾರ್ಡ್ ಆದ್ರೆ ಏನಾಗುತ್ತೆ ಅಂದ್ರೆ ನಿಪ್ಪಟ್ಟನ್ನ ತಟ್ಟಲಿಕ್ಕೆ ಬರಲ್ಲ, ಕಟ್ ಆಗ್ತಾ ಇರುತ್ತೆ. ಹಾಗಾಗಿ ನೋಡಿ, ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ನಾವು ಕಲ್ಸ್ಕೋಬೇಕಾಗುತ್ತೆ. ನೋಡ್ತಿದ್ದೀರಲ್ಲ, ಈ ಒಂದು ಹದಕ್ಕೆ ಕಲ್ಸ್ಕೋಬೇಕಾಗುತ್ತೆ. ಹಾಗೆಯೇ ಈ ಒಂದು ಹಿಟ್ಟನ್ನ ಕಲಿಸುವಾಗ ಆದಷ್ಟು ಕೂಡ ಚೆನ್ನಾಗಿ ನಾದಿ ಕಲಿಸ್ಕೋಬೇಕು. ನೆಕ್ಸ್ಟ್ ಈ ಕಡೆ ಆಯಿಲ್ ಕವರ್ನ ತಗೊಂಡಿದ್ದೀನಿ. ಆಯಿಲ್ ಕವರ್ಗೆ ಸ್ವಲ್ಪ ಎಣ್ಣೆನ ಹಾಕಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಲಟ್ಟಣಿಗೆಗೂ ಕೂಡ ಸ್ವಲ್ಪ ಎಣ್ಣೆನ ನಾನಿಲ್ಲಿ ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ. ಈ ತರ ಮಾಡೋದ್ರಿಂದ ಸ್ವಲ್ಪನೂ ಕೂಡ ಅಂಟಲ್ಲ ಅರಿವಾಗ. ನೆಕ್ಸ್ಟ್ ಈ ಕಡೆ ಕಲಸಿರುವಂತಹ ಸ್ವಲ್ಪ ಹಿಟ್ಟನ್ನ ತಗೊಂಡು ನೋಡಿ, ಈ ತರ ರೌಂಡ್ ಆಗಿ ಮಾಡಿ ಇದನ್ನ ನಾವಿಲ್ಲಿ ಆಯಿಲ್ ಕವರ್ ಮೇಲೆ ಇಟ್ಕೊಂಡು ಕೈಯಿಂದನೇ ಸ್ವಲ್ಪ ಹೀಗೆ ತಟ್ಕೊಂಡು ಆಮೇಲೆ ಲಟ್ಟಣಿಗೆಯಿಂದ ಅಗ್ಲವಾಗಿ ಹರ್ಕೋಬೇಕಾಗುತ್ತೆ. ಕೈಯಲ್ಲಿ ತಟ್ಟುವಾಗ ಈ ತರ ಸುತ್ತನೂ ಕೂಡ ಕ್ರ್ಯಾಕ್ ಆಗುತ್ತೆ. ಅದನ್ನ ಸರಿ ಮಾಡಿಕೊಂಡು ನಾವು ಕೈಯಿಂದ ಚೆನ್ನಾಗಿ ಪ್ರೆಸ್ ಮಾಡ್ತಾ ತಟ್ಟಿ ನೆಕ್ಸ್ಟ್ ಇದನ್ನ ಲಟ್ಟಣಿಗೆಯಿಂದ ಸ್ವಲ್ಪ ತೆಳುವಾಗಿ ಹರ್ಕೋಬೇಕಾಗುತ್ತೆ. ತುಂಬಾ ತೆಳುವಾಗಿ ಹರಿಲಿಕ್ಕೆ ಹೋಗ್ಬಾರ್ದು. ತುಂಬಾ ತೆಳುವಾಗಿ ಹರಿದ್ರೆ ಪೂರಿ ತರ ಉಬ್ಬಿ ಬರ್ತವೆ. ಹಾಗಾಗಿ ನಾನು ಇಲ್ಲಿ ತೋರಿಸ್ತಿದ್ದೀನಲ್ಲ, ಈ ತರ ಸ್ವಲ್ಪ ದಪ್ಪನಾಗೇನೆ ನೀವು ಹರ್ಕೋಬೇಕಾಗುತ್ತೆ. ಈ ತರ ಅರ್ದಿದ್ದಾದ್ಮೇಲೆ ನಾನಿಲ್ಲಿ ಒಂದು ಬಾಕ್ಸಿನ ಮುಚ್ಚಳವನ್ನ ತಗೊಂಡಿದ್ದೀನಿ. ಅದರಲ್ಲಿ ನಾನಿಲ್ಲಿ ಪ್ರೆಸ್ ಮಾಡಿ ಈ ಒಂದು ಸೈಜ್ಗೆ ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅಗ್ಲವಾಗೇನೆ ಮಾಡ್ಕೊಳ್ತಾ ಇದ್ದೀನಿ. ನೀವು ಚಿಕ್ಕದಾಗಿ ಕೂಡ ಮಾಡ್ಕೋಬಹುದು. ಚಿಕ್ಕ ಮುಚ್ಚಳನ ತಗೊಂಡು ನೀವು ಪ್ರೆಸ್ ಮಾಡಿದ್ರು ಕೂಡ ಮಿನಿ ನಿಪ್ಪಟ್ಟುಗಳನ್ನು ಕೂಡ ಮಾಡ್ಕೋಬಹುದು. ನಾನಿಲ್ಲಿ ಈಕ್ವಲ್ ಆಗಿ ಒಂದೇ ಸೈಜ್ ಅಲ್ಲಿ ಇರ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ಕ್ಯಾಪ್ನ ನಾನಿಲ್ಲಿ ತಗೊಂಡು ಪ್ರೆಸ್ ಮಾಡ್ತಾ ಇದ್ದೀನಿ. ನೋಡಿ, ಒಂದ್ ಸಲಕ್ಕೆ 4 ನಿಪ್ಪಟ್ಟುಗಳು ರೆಡಿ ಆಗುತ್ತೆ. ನೋಡಿ, ಇವಾಗ ನೋಡ್ತಿದ್ದೀರಲ್ಲ, ಈ ಒಂದು ಸೈಜ್ ಅಲ್ಲೇ ಇರಬೇಕು. ಮತ್ತೆ ಇಷ್ಟು ತಿಕ್ಕಾಗಿರ್ಬೇಕು. ಇಷ್ಟು ತುಂಬಾ ತೆಳುವಾಯ್ತು ಅಂತ ಹೇಳಿದ್ರೆ ಪೂರಿ ತರ ಉಬ್ಬಿ ಬರ್ತವೆ. ಹಾಗಾಗಿ ಆದಷ್ಟು ಕೂಡ ಸ್ವಲ್ಪ ದಪ್ಪನಾಗೇನೆ ನೀವು ನಿಪ್ಪಟ್ಟುಗಳನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಉಳಿದಿರುವಂತಹ ಹಿಟ್ಟನ್ನೆಲ್ಲ ಒಟ್ಟುಗೂಡಿಸಿ ನಾನಿಲ್ಲಿ ಸಿಂಗಲ್ ಆಗು ಕೂಡ ಹಾಗೇನೆ ನೀವು ಲಟ್ಟಣಿಗೆನಲ್ಲಿ ಅರಿಯಕ್ಕಾಗಲ್ಲ ಅನ್ನೋರು ಈ ತರ ಬೇಕಾದ್ರೂ ಕೂಡ ಮಾಡ್ಕೋಬಹುದು. ನೋಡಿ, ಸ್ವಲ್ಪನೇ ಹಿಟ್ಟು ತಗೊಂಡು ಈ ತರ ಪ್ರೆಸ್ ಮಾಡಿದ್ರೆ ಆಯ್ತು. ಆದ್ರೆ ಈಕ್ವಲ್ ಸೈಜ್ ಅಲ್ಲಿ ಬರಲ್ಲ. ಬಟ್ ಈ ತರ ಮಾಡೋದ್ರೂ ಕೂಡ ತುಂಬಾನೇ ಈಸಿ ಆಗೇನೆ ಮಾಡ್ಕೋಬಹುದು. ನೋಡಿ, ಈ ತರ ಕೂಡ ಮಾಡ್ಕೋಬಹುದು. ನೆಕ್ಸ್ಟ್ ಈ ಕಡೆ ಹಿಟ್ಟು ಆರ್ದೇ ಇರ್ಲಿ ಅಂತ ಒಂದು ಪ್ಲೇಟ್ ಅನ್ನ ಮುಚ್ಚಿದೀನಿ. ನೆಕ್ಸ್ಟ್ ಈ ಕಡೆ ಎಣ್ಣೆ ಕೂಡ ಮೀಡಿಯಂ ಹದದಲ್ಲಿ ಕಾಯ್ದಿರ್ಬೇಕು. ಹಿಟ್ಟನ್ನ ಹಾಕಿದ ತಕ್ಷಣನೇ ಪಟ್ಟಂತ ಅದು ಮೇಲೆ ಬರಬಾರ್ದು, ನಿಧಾನಕ್ಕೆ ಬರಬೇಕು. ಅವಾಗ ಎಣ್ಣೆ ಚೆನ್ನಾಗಿ ಹದವಾಗಿ ಕಾಯ್ದಿದೆ ಅಂತ. ನೆಕ್ಸ್ಟ್ ನಿಪ್ಪಟ್ಟುಗಳನ್ನ ಹಾಕುವಾಗ ಮೀಡಿಯಂ ಫ್ಲೇಮ್ ಮಾಡ್ಕೊಂಡೇನೆ ಹಾಕ್ಬೇಕಾಗುತ್ತೆ. ನೆಕ್ಸ್ಟ್ ಒಂದು ನಿಪ್ಪಟ್ಟನ್ನ ಹಾಕಿ ಅದು ಮೇಲೆ ಬಂದ ಮೇಲೆ ಮತ್ತೊಂದು ನಿಪ್ಪಟ್ಟನ್ನ ಹಾಕ್ಬೇಕಾಗುತ್ತೆ. ಒಂದು ಹಾಕಿದ ತಕ್ಷಣನೇ ಮತ್ತೊಂದನ್ನ ಹಾಕ್ಲಿಕ್ಕೆ ಹೋಗ್ಬೇಡಿ, ಕಟ್ ಆಗ್ತವೆ, ಸರಿಯಾಗಿ ಬೇಯೋದು ಇಲ್ಲ. ಹಾಗಾಗಿ ಜೊತೆಗೆ ಸ್ವಲ್ಪ ಬೆಂದ ಮೇಲೆ ಸ್ವಲ್ಪ ಗಟ್ಟಿ ಅನ್ಸಿದ್ಮೇಲೆ ನೀವು ಅದನ್ನ ತಿರುಗಿಸಿ ಬೇಯಿಸ್ಕೋಬೇಕಾಗುತ್ತೆ.
ನಿಪ್ಪಟ್ಟುಗಳನ್ನ ಹಾಕಿದ ತಕ್ಷಣನೇ ಅದನ್ನು ತಿರುಗಿಸ್ಲಿಕ್ಕೆ ಹೋದರೆ ಕಟ್ ಆಗಿಬಿಡ್ತವೆ. ಹಾಗಾಗಿ ಹಾಕಿ ಒಂದು 2 ಸೆಕೆಂಡ್ ಆದಮೇಲೆ ಸ್ವಲ್ಪ ಗಟ್ಟಿ ಅಂತ ಅನ್ಸಿದ್ಮೇಲೆ ತಿರುಗಿಸಿ ನಾವು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಕೂಡ ಹಾಗೆಯೇ ಕ್ರಿಸ್ಪ್ ಆಗೋವರೆಗೂ ಕೂಡ ಬೇಯಿಸಬೇಕಾಗುತ್ತೆ. ಯಾವಾಗ ಚೆನ್ನಾಗಿ ಕ್ರಿಸ್ಪ್ ಆಗಿದೆ ಅಂತ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಬಬಲ್ಸ್ ಎಲ್ಲ ಕಂಪ್ಲೀಟ್ ಆಗಿ ಸ್ಟಾಪ್ ಆಗುತ್ತೆ. ಆವಾಗ ನಮಗೆ ಚೆನ್ನಾಗಿ ಕ್ರಿಸ್ಪ್ ಆಗಿ ನಿಪ್ಪಟ್ಟು ರೆಡಿಯಾಗಿರುತ್ತೆ. ಈ ಒಂದು ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆಯೇ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ, ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.